ಎಲ್ಲರಿಗೂ ಶರಣಾರ್ಥಿಗಳು. ನಾನಿವತ್ತು ಫೇಸ್ಬುಕ್ ಲೈವಿಗೆ ಬಂದಿರುವಂಥ ವಿಷಯ ಕೊಲ್ಲಾಪುರ ಜಿಲ್ಲೆಯ ಕನ್ನೇರಿಯ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಏನಿವತ್ತು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಿಂಗಾಯತ ಮಠಾಧಿಪತಿಗಳನ್ನು ಸೂಳೆ ಮಕ್ಕಳು ಅಂತ ಕರೆದಿದ್ದಾರಲ್ಲ, ಅದು ಅತ್ಯಂತ ತಪ್ಪು ಮತ್ತು ಆಕ್ಷೇಪಾರ್ಹವಾಗಿರುವಂಥ ವಿಷಯ. ಕನ್ನಡ ನಾಡನ್ನು ಕಟ್ಟಿದ ಹಲವು ಸಮುದಾಯಗಳಲ್ಲಿ ಲಿಂಗಾಯತ ಸಮುದಾಯವು ಒಂದು. ಲಿಂಗಾಯತ ಪರಂಪರೆಗೆ, ಅದರಲ್ಲೂ ವಿರಕ್ತ ಪರಂಪರೆಗೆ ಸೇರಿರುವಂಥ ಮಠಗಳಲ್ಲಿ ಕಾಡಸಿದ್ದೇಶ್ವರ ಮಠ ಪರಂಪರೆಯು ಒಂದು. ಕಾಡಸಿದ್ದೇಶ್ವರರು ಮೂಲತಃ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಹುಟ್ಟಿದವರು. ಅವರು 15ನೇ ಶತಮಾನದ ಕಾಲದಲ್ಲಿ ಶರಣರಾಗಿ ಸಮಾಜ ಸುಧಾರಕರಾಗಿ ಹಲವಾರು ಕೆಲಸಗಳನ್ನು ಮಾಡಿ ಕೊಲ್ಲಾಪುರ ಹತ್ತಿರದ ಒಂದು ಬೆಟ್ಟದ ಮೇಲೆ ಅವರು ತಮ್ಮ ತಪಸ್ಸನ್ನು ಮಾಡಿದ್ರು, ಕಾರ್ಯಕ್ಷೇತ್ರವನ್ನು ಮಾಡಿಕೊಂಡ್ರು. ಅದೇ ಸಿದ್ಧಗಿರಿ ಅಥವಾ ಕನ್ನೇರಿಯ ಸಿದ್ಧಗಿರಿ ಅಂತ ಕರಿತೀವಿ. ಇಂಥ ಕನ್ನೇರಿಯ ಸಿದ್ಧಗಿರಿಗೆ ಈಗಿನ ಅದೃಶ್ಯ ಕಾಡಕ್ಕಿದೆ ಈ ಸ್ವಾಮಿಗಳೇನಿದ್ದಾರೆ ಅವರು 49ನೇ ಪೀಠಾಧಿಪತಿಗಳು. ಈ 49ನೇ ಪೀಠಾಧಿಪತಿಗಳು ಏನಿದಾರಲ್ಲ, ಅವರು ಕಾಡಸಿದ್ದೇಶ್ವರ ಪರಂಪರೆಗೆ ಬಹುದೊಡ್ಡ ಘೋರವಾಗಿರುವಂಥ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಹಿಂದೆ ಫೋಟೋ ಇದೆ ನೋಡಿ, ಅವರು ಕಾಡಸಿದ್ದೇಶ್ವರರು. ಕಾಡಸಿದ್ದೇಶ್ವರ ಪರಂಪರೆಯ ಕಾಡಸಿದ್ದೇಶ್ವರ ಮಠದ ಮೂಲ ಗುರುಗಳು ಅವರೇ ಕಾಡಸಿದ್ದೇಶ್ವರರು. ಕಾಡಸಿದ್ದೇಶ್ವರರು ಸುಮಾರು 500ಕ್ಕೂ ಅಧಿಕ ವಚನಗಳನ್ನು ಬರೆದಿದ್ದಾರೆ. ಅವರ ವಚನಗಳಲ್ಲಿ 12ನೇ ಶತಮಾನದ ಶರಣರಲ್ಲಿ ಒಬ್ಬರಾದ ಬಹುರೂಪಿ ಚೋಡಯ್ಯನವರ ಒಂದು ವಚನಗಳ ಪ್ರಭಾವವನ್ನು ನಾವು ಕಾಣ್ತೀವಿ. ಅವರ ವಚನಗಳ ಅಂಕಿತನಾಮ ಕಾಡಿನೊಳಗಾದ ಕದಂಬಲಿಂಗವೇ ಅನ್ನುವಂಥ ಒಂದು ಅಂಕಿತನಾಮ. ಇಂತಹ ಪರಂಪರೆಯಲ್ಲಿ ಬಂದಿರುವಂತಹ ಕಾಡಸಿದ್ದೇಶ್ವರ ಪರಂಪರೆ ಏನಿದೆಯಲ್ಲ, ಅದು ಬಹುತ್ವದ ಪರಂಪರೆ. ಕಾಡಸಿದ್ದೇಶ್ವರರು ಇದ್ರಲ್ಲ ಆ ಕಾಲ ಬಹುತೇಕವಾಗಿ ಅವರ ವಚನಗಳನ್ನು ನಾವು ತುಲನಾತ್ಮಕವಾಗಿ ವಿವರಣಾತ್ಮಕವಾಗಿ ಗಮನಿಸಿದಾಗ ಆ ವಚನಗಳಲ್ಲಿ ಇಸ್ಲಾಂ ಪದಗಳು ಬರ್ತವೆ, ಉರ್ದು ಪದಗಳು ಬರ್ತವೆ. ಅಂದರೆ ನಮ್ಮ ದೇಶಕ್ಕೆ ಅಥವಾ ನಮ್ಮ ಭಾಗಕ್ಕೆ ಅಥವಾ ಬೆಳಗಾವಿ ಕರ್ನಾಟಕಕ್ಕೆ ಯಾವಾಗ ಇಸ್ಲಾಂ ಬಂತು, ಯಾವಾಗ ಉರ್ದು ಪದದ ಪ್ರಭಾವ ಜಾಸ್ತಿ ಬಂತು ಅಂತ ಹೇಳಿದರೆ ಆದಿಲಿ ಶಾಹಿಗಳ ಆಡಳಿತದಲ್ಲಿ. ಆದಿಲಿ ಶಾಹಿಗಳು ಬಹುಮನಿ ಸುಲ್ತಾನರು ಅಂತೀವಿ. ಆದಿಲಿ ಶಾಹಿಗಳ ಬಹುಮನಿ ಸುಲ್ತಾನರ ಒಂದು 5 ಕುಟುಂಬಗಳಲ್ಲಿ ಅದು 5 ಮನೆತನಗಳಲ್ಲಿ ಬಿಜಾಪುರದ ಆದಿಲ್ ಶಾಹಿ ಮನೆತನ ಒಂದು ಅನ್ನೋದನ್ನು ನಾವು ಕಾಣ್ತೀವಿ. ಇಂಥ ಆದಿಲ್ ಶಾಹಿಯ ಆಡಳಿತದ ಭಾಗವಾಗಿದ್ದ ಆಗಿನ ಬೆಳಗಾವಿ ಜಿಲ್ಲೆ, ಅಥಣಿ ತಾಲೂಕು ಅಥವಾ ಈಗಿನ ಬಿಜಾಪುರ, ಬಾಗಲಕೋಟೆ, ಗದಗ, ಹಾವೇರಿ ಎಲ್ಲನೂ ಆದಿಲ್ ಶಾಹಿ ಆಡಳಿತಕ್ಕೆ ಒಳಪಟ್ಟಿತ್ತು. ಅಂಥ ಕಾಲದಲ್ಲಿ ಕಾಡಸಿದ್ದೇಶ್ವರರು ತಮ್ಮ ವಚನಗಳಲ್ಲಿ ಕೋಮು ಸೌಹಾರ್ದತೆಯನ್ನು ಎತ್ತಿ ಹಿಡಿದಿದ್ದಾರೆ. ಕಾಡಸಿದ್ದೇಶ್ವರರ ಹಲವಾರು ಅನುಯಾಯಿಗಳಲ್ಲಿ ಶಿಷ್ಯರಲ್ಲಿ ಮುಸ್ಲಿಮರು ಕೂಡ ಶಿಷ್ಯರಿದ್ದರು. ಅದು ಅಲ್ಲದೆ ಅವರ ಒಂದು ಸಾಹಿತ್ಯದಲ್ಲಿ, ವಚನ ಸಾಹಿತ್ಯದಲ್ಲಿ ಬಸವಣ್ಣನವರ ಚಿಂತನೆ, ವಚನಕಾರರ ಆಶಯಗಳು ನಾವು ಕಣ್ಣಾರೆಗೆ ಕಾಣ್ತೀವಿ. ಆದರೆ ದುರಂತ ಏನಪ್ಪ ಅಂತ ಕೇಳಿದ್ರೆ, ಇಂಥ ಪರಂಪರೆಯ ಮಠಾಧಿಪತಿಗಳು ಆದಂಥವರು, ಅದರಲ್ಲೂ ಮುಖ್ಯವಾಗಿ ಬಿಜಾಪುರ, ಬೆಳಗಾವಿ ಅನ್ನುವಂಥ ಉತ್ತರ ಕರ್ನಾಟಕದ ಭಾಗದಲ್ಲಿ ನಡೆದಾಡುವ ದೇವರು ಅನ್ನುವಂಥ ಖ್ಯಾತಿಯನ್ನು ಹೊಂದಿರುವಂತಹ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಶಿಷ್ಯರಂತ ಹೇಳಿಕೊಳ್ಳುವಂಥ ಅದೃಶ್ಯ ಕಾಡಸಿದ್ದೇಶ್ವರವರ ವರ್ತನೆ ಇದೆಯಲ್ಲ, ಅದನ್ನು ಏನಂತ ಕೇಳಿದ್ರೆ ಸಮರ್ಥನೆ ಮಾಡೋಕ್ಕಾಗಲ್ಲ. ಅವರೇನಾದರೂ ನಾನು ವಿರಕ್ತ ಪರಂಪರೆಯವನಲ್ಲ, ಲಿಂಗಾಯತ ಪರಂಪರೆ ಅಲ್ಲ ಅನ್ನುವಂಥ ಭಾವನೆ ಇದ್ದರೆ ದಯವಿಟ್ಟು ನೀವು ಯಾವುದಾದ್ರೂ ಅಷ್ಟಮಠಗಳಿಗೆ, ಬೇರೆ ಮಠಗಳಿಗೆ ಹೋಗ್ಬೋದು. ಯಾಕಂತ ಕೇಳಿದ್ರೆ ಕಾಡಸಿದ್ದೇಶ್ವರರು ಲಿಂಗಾಯತ ಧರ್ಮವನ್ನು ಪ್ರಚಾರ ಮಾಡಿದವರು. ಕಾಡಸಿದ್ದೇಶ್ವರರ ಮಠದ ಪರಂಪರೆ ವಿರಕ್ತ ಪರಂಪರೆ. ಈ ವಿರಕ್ತ ಪರಂಪರೆ ಅಂದರೆ ಎಲ್ಲರನ್ನ ಒಳಗೊಳ್ಳುವಂಥ ಪರಂಪರೆ, ಜಾತಿ, ಮತ, ಭೇದ, ಧರ್ಮ ಯಾವುದನ್ನು ಕಾಣದೆ
ಎಲ್ಲರನ್ನು ನಮ್ಮವರಂತ ಒಪ್ಕೊಳ್ಳುವಂಥ ಪರಂಪರೆ ಕಾಡಸಿದ್ದೇಶ್ವರ ಪರಂಪರೆ. ಅದು ಕನ್ನೇರಿ ಮಠದ ಪರಂಪರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕನ್ನೇರಿ ಮಠ ಏನು ಸಿದ್ಧಗಿರಿಯಲ್ಲಿರುವಂಥ ಕನ್ನೇರಿ ಮಠದ ಮೂಲ ಪೋಷಕರು ಯಾರು? ನಾನು ಹೇಳ್ತಾ ಇಲ್ಲ. ಕನ್ನೇರಿ ಮಠದವರೇ ಪ್ರಕಟಿಸಿರುವಂಥ ಒಂದು ಪುಸ್ತಕದಲ್ಲಿ ಡಾಕ್ಟರ್ ಸಂಗಮೇಶ್ ಬಿರೇದಾರ್ ಅನ್ನುವಂಥವರು ಸಂಪಾದನೆ ಮಾಡಿರುವಂಥ ಒಂದು ಪುಸ್ತಕದಲ್ಲಿ ಅಲ್ಲಿ ಕಾಡಸಿದ್ದೇಶ್ವರರ 501 ವಚನಗಳನ್ನು ತೋರಿಸ್ತಾರೆ. ಆದರೆ ಅವರು ಇನ್ನೊಂದು ಸ್ವಲ್ಪ ಏನೋ ಒಂದು ಕಡೆಗೆ ಹೇಳ್ತಾರೆ, ನಾವು ಅದಕ್ಕಿಂತ ಭಾಳ ಹಿಂದೆ ಇದ್ದೀವಿ, ಭಾಳ ಹಿಂದಿನ ಕಾಲದಿಂದ ಇದ್ದೀವಿ ಅಂತ. ಸಾಧ್ಯ ಇಲ್ಲ. ಯಾಕಂತ ಕೇಳಿದ್ರೆ ಉರ್ದು ಬಂದಿರೋದ ನಮ್ಮ ಒಂದು ಭಾಗಕ್ಕೆ 15ನೇ ಶತಮಾನದಲ್ಲಿ, ಇಸ್ಲಾಂ ಆಗಮನ ಆಗಿದ್ದು 15ನೇ ಶತಮಾನದಲ್ಲಿ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಹಾಗಾಗಿ 15ನೇ ಶತಮಾನದ ಕಾಲದಲ್ಲಿ ಒಂದು ರಚನೆಯಾಗಿರುವಂಥ ಮಠ ಕಾಡಸಿದ್ದೇಶ್ವರರು ಇದ್ದಿರೋ ಕಾಲ 15ನೇ ಶತಮಾನ. ಆದರೆ ಬೆಕ್ಕಿಗೆ ಗಂಟೆ ಕಟ್ಟುವರಾರು ಅನ್ನುವಂತಹ ಗಾದೆ ಮಾತು ಪದೇ ಪದೇ ನೆನಪಾಗ್ತದೆ. ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳಲ್ಲಿ ನಾನು ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ. ಏನಪ್ಪ ವಿನಂತಿ ಅಂತ ಕೇಳಿದ್ರೆ, ನಿಮ್ಮ ಮಠದ ಪರಂಪರೆ ಯಾವುದು? ನಿಮ್ಮ ಮಠ ಆರಂಭ ಆದಾಗ ಅದಕ್ಕೆ ದಾಸೋಹವನ್ನು ನೀಡಿದ ಮಹಾಭಕ್ತರು ಯಾರು ನೋಡಿದ್ದೀರಾ? ಯಾರು? ಅಥಣಿ ತಾಲೂಕಿನ ಕೋಕಟ್ನೂರು ದೇಸಾಯಿಗಳು ನಂಬರ್ 1. ನಂಬರ್ 2, ಕೋಕಟ್ನೂರು ದೇಸಾಯಿಯವರು ಲಿಂಗಾಯತ ಪರಂಪರೆಗೆ ಸೇರಿದವರು. ಜಮಖಂಡಿ ತಾಲೂಕಿನ ಹುನ್ನೂರು ದೇಸಾಯಿಗಳು, ಅವರು ಜೈನ ಪರಂಪರೆ, ಜೈನ ಧರ್ಮದವರು. ಮತ್ತು ಸೌದತ್ತಿ ತಾಲೂಕಿನ ಶಿರಸಂಗಿ ದೇಸಾಯಿಗಳು, ಅವರು ಲಿಂಗಾಯತ ಪರಂಪರೆಗೆ ಸೇರಿದವರು. ನವಲ್ಗುಂದ ದೇಸಾಯಿಗಳು, ಅವರು ಲಿಂಗಾಯತ ಪರಂಪರೆಗೆ ಸೇರಿದವರು. ಮುಂದುವರೆದು ಬೆಳಗಾವಿಯ ಕಾಕತಿ ದೇಸಾಯಿಯವರು, ಅವರು ಜೈನ ಮತ್ತು ಲಿಂಗಾಯತ ಪರಂಪರೆಗೆ ಸೇರಿದವರು. ಇಂಥ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಇಟ್ಕೊಂಡಿರುವಂತಹ ಕಾಡಸಿದ್ದೇಶ್ವರ ಪರಂಪರೆ ಮಠ ಇದೆಯಲ್ಲ, ಆ ಮಠದ ಪರಂಪರೆಗೆ ಯಾವತ್ತೂ ಚ್ಯುತಿ ತರಬೇಡಿ. ಹಿಂದಿನ ಗುರುಗಳ, ನಿಮಗಿಂತ ಹಿಂದೆ ಇರುವಂಥ ಗುರುಗಳ ಮಾಡಿರುವಂಥ ಕಾರ್ಯಕ್ಕೆ ಕೆಟ್ಟ ಹೆಸರು ತರುವಂಥ ಕೆಲಸ ಮಾಡಬೇಡಿ. ಯಾಕೆಂತ ಕೇಳಿದ್ರೆ, ಮೊದಲಿನಂತೆ ಜನ ಅನಕ್ಷರಸ್ಥರಿಲ್ಲ. ಮೊದಲಿಗಿಂತ ಜನ ಅಕ್ಷರಸ್ಥರಾಗಿದ್ದಾರೆ, ಪ್ರಜ್ಞಾವಂತರಾಗಿದ್ದಾರೆ. ತಪ್ಪು ಸರಿ ಅಂತ ತಿಳ್ಕೊಳ್ಳುವಂಥ ಹುಮ್ಮಸ್ಸು ಜನರಲ್ಲಿದೆ. ಹಾಗಾಗಿ ಜನ ವಿಚಾರ ಮಾಡ್ತಾ ಇದ್ದಾರೆ. ನೀವೇನೋ ನಾನೇನು ಹೇಳಿದ್ರು ನಾನು ದಕ್ಕೊಳ್ತೀನಿ, ನಾನೇನು ಮಾಡಿದ್ರು ದಕ್ಕೋತೀನಿ ಅಂತ ಅಂದ್ಕೊಂಡಿದ್ರೆ ಇತಿಹಾಸ ನಿಮ್ಮನ್ನು ಕ್ಷಮಿಸಂಗಿಲ್ಲ. ಕಾಡಸಿದ್ದೇಶ್ವರ ಪರಂಪರೆಗೆ ನೀವು ಮಾಡುವಂಥ ಘೋರ ಅಪಚಾರ ಮತ್ತು ಅವಮಾನ ಆಗ್ತದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಕಾಡಸಿದ್ದೇಶ್ವರ ಪರಂಪರೆ ಆರಂಭದಲ್ಲಿ ನಿಮ್ಮ ಮಠದ ಚರಿತ್ರೆ ಹೇಳುವಂತೆ ಮಹಾಪೋಷಕ ಕುಟುಂಬಗಳಲ್ಲಿ ಒಂದಾಗಿರುವಂಥ ಅಥಣಿ ತಾಲೂಕಿನ ಕೋಕಟ್ನೂರು ದೇಸಾಯಿಯವರು, ಏನು ಸವದತ್ತಿ ತಾಲೂಕಿನ ಶಿರಸಂಗಿ ದೇಸಾಯಿಯವರು, ನವಲ್ಗುಂದದ ದೇಸಾಯಿಯವರು, ಇವರು ಒಂದು ವಾರಸುದಾರನಾಗಿ, ಇವರ ಕುಟುಂಬದ ಕುಡಿಯಾಗಿ, ಇವರ ಕುಟುಂಬದ ಒಬ್ಬ ಸಂಬಂಧಿಕನಾಗಿ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ತಾವುಗಳು ಈ ಮನ್ಸು ಮಾಡಬೇಕು. ಏನು ಮನ್ಸು ಮಾಡಬೇಕಂತ ಕೇಳಿದ್ರೆ, ಏನು ಮಹಾರಾಷ್ಟ್ರದ ಜತ್ ತಾಲೂಕಿನ ಬೀಳೂರಲ್ಲಿ ಏನು ಲಿಂಗಾಯತ ಮಠಾಧಿಪತಿಗಳನ್ನು ಏನು ಕೆಟ್ಟದಾಗಿ ನಿಂದಿಸಿದಿರಲ್ಲ, ಆ ಶಬ್ದವನ್ನು ಹಿಂದೆ ತೆಗೆದುಕೊಳ್ಬೇಕು, ಕ್ಷಮೆ ಕೋರಬೇಕು. ಕ್ಷಮೆ ಕೋರೋದ್ರಿಂದ ನೀವು ಸಣ್ಣವರಾಗೋದಿಲ್ಲ, ನೀವು ದೊಡ್ಡವರಾಗ್ತೀರಿ. ಇದರಿಂದ ಸಮಾಜಕ್ಕೆ ಒಂದು ದೊಡ್ಡ ಸಂದೇಶ ಹೋಗ್ತದೆ. ನಿಮ್ಮ ಬಗ್ಗೆ ನಮಗೆ ಯಾವ ಒಂದು ಅಭ್ಯಂತರ ಇಲ್ಲ, ನಿಮ್ಮ ಬಗ್ಗೆ ಯಾವುದೇ ವಿರೋಧ ಇಲ್ಲ. ನಿಮ್ಮ ಕಾರ್ಯಗಳನ್ನು ನಾವು ಇಷ್ಟಪಡ್ತೀವಿ. ನಿಮ್ಮ ಸಿದ್ಧಾಂತ, ನಿಮ್ಮ ಒಂದು ಕೆಲವೊಂದು ವಿಚಾರಗಳು ಬೇರೆ ಬೇರೆ ಇರಬಹುದು, ಭಿನ್ನಾಭಿಪ್ರಾಯ ಎಲ್ಲ ಸಹಜ. ಆದರೆ ನೀವು ಬಸವಣ್ಣನ ಪರಂಪರೆಯನ್ನು, ವಚನ ಪರಂಪರೆಯನ್ನು, ಕಾಡಸಿದ್ದೇಶ್ವರ ಪರಂಪರೆಯನ್ನು ಎತ್ತಿಡಿಬೇಕು ವಿನಃ ಅದು ಯಾವುದೋ ಸನಾತನ ಅಂತೇಳಿ ಮತ್ತೊಂದು ಹೇಳಿ ಜನರನ್ನು ದಾರಿ ತಪ್ಪಿಸುವಂತಹ, ಜನರನ್ನು ಒಡೆದಾಳುವಂತಹ, ಜನರಲ್ಲಿ ಭಯ ಬಿತ್ತುವಂತಹ ಕೆಲಸವನ್ನು ಮಾಡುವಂಥ ಪರಂಪರೆಯನ್ನು ಹೇಳುವುದು ಕಾಡಸಿದ್ದೇಶ್ವರಿಗೆ ಮಾಡಿರುವಂಥ ಅವಮಾನ, ಅಪಮಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಪೂಜ್ಯರಿಗೆ ತಲುಪಬೇಕಾಗಿದೆ ಈ ಸಂದೇಶ. ಯಾಕೆಂತ ಕೇಳಿದ್ರೆ, ಅಂಥ ಒಂದು ಮಾತನ್ನು ಹೇಳುವ ಅರ್ಹತೆ ನನಗಿದೆ. ನಾಡಿನಲ್ಲಿ ಯಾರಿಗಿದೆಯೋ ಗೊತ್ತಿಲ್ಲ, ಯಾರ್ಯಾರಿಗಿದೆ ಗೊತ್ತಿಲ್ಲ, ಆದರೆ ನನಗಿದೆ. ಯಾಕಂತ ಕೇಳಿದ್ರೆ, ಕಾಡಸಿದ್ದೇಶ್ವರ ಪರಂಪರೆಯ ಮಹಾಪೋಷಕರು ನಾವು. ಕಾಡಸಿದ್ದೇಶ್ವರ ಮಠವನ್ನು ಕಟ್ಟಿದವರಲ್ಲಿ ನಾವು ಕೂಡ ಒಬ್ಬರು. ಹಾಗಾಗಿ ಪೂಜ್ಯ ಸ್ವಾಮೀಜಿ ಅವರೇ,
ಈ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಿ. ಜನರ ಭಾವನೆಗಳಿಗೆ ಒತ್ತು ಕೊಡಿ. ಈ ನೆಲದ ಎಲ್ಲ ವರ್ಗದ ಜನರನ್ನು ಒಂದುಗೂಡಿಸಿ ಇವನಾರವ ಎಂದೆನಿಸದೆ ಇವನಮ್ಮವ ಎಂದೆನಿಸಿ ಎಲ್ಲರನ್ನ ಒಳಗೊಂಡು ಲಿಂಗಾಯತ ಧರ್ಮವನ್ನು ಕಟ್ಟಿ, ಲಿಂಗಾಯತ ಶಿಕ್ಷಣವನ್ನು ಕೊಡಿ, ಸಂಸ್ಕಾರವನ್ನು ಕೊಡಿ. ನೊಂದ ಬೆಂದ ದಲಿತ, ದೀನ ದಲಿತ, ಕೂಲಿ ಕಾರ್ಮಿಕರು, ಕೃಷಿ ಕಾರ್ಮಿಕರು ಎಲ್ಲರನ್ನ ಬಸವಾದಿ ಶರಣರ ಕಡೆಗೆ ಕರೆತರುವ ಕೆಲಸವನ್ನು ಮಾಡಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು.